ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಮ್ಮ ಸೆಕೆಂಡ್ ಪಿ ಯು ಸಿ ಹುಡುಗರಂತೂ ರಿಸಲ್ಟ್ಗೋಸ್ಕರ ಕಾಯ್ಕೊಂಡು ಕೂತಿದ್ದಾರೆ. ಸೊ ಇವ್ರು ನೋಡಿದ್ರೆ 7ನೇ ತಾರೀಕು ಬಿಡ್ತೀವಿ, 8ನೇ ತಾರೀಕು ಬಿಡ್ತೀವಿ, 9ನೇ ತಾರೀಕು ಬಿಡ್ಬೋದು, 10ನೇ ತಾರೀಕು ಬಿಡ್ಬೋದು ಅನ್ನೋ ಥರ ಇವರು ಡಿಲೇ ಮಾಡೋದಕ್ಕೂ ನಿಮಗದು ಮೆಂಟಲಿ ಟಾರ್ಚರ್ ಆಗೋದಕ್ಕೂ ಸಣ್ಣಗೆ ಅವರು ಮಿನಿ ಹಾರ್ಟ್ ಅಟ್ಯಾಕ್ ಕೊಡ್ತಿದ್ದಾರೆ. ಪಾಪ ನಮ್ಮ ಸ್ಟೂಡೆಂಟ್ಸ್ ಅಂತೂ ಇದೆಲ್ಲ ಕೇಳೋಕ್ಕಾಗದೆ ಗೂಗಲಲ್ಲಿ ಹೋಗಿ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಎಕ್ಸಾಕ್ಟ್ ಡೇಟ್ ತೋರಿಸಿ ಅಂತ ಅದಕ್ಕೆ ಹೋಗಿ ತುಂಬಾನೇ ಸರ್ಚ್ ಮಾಡೋದು. ಆಮೇಲೆ ಆಕ್ಚುಲಿ ಹೇಳಬೇಕು ಅಂದರೆ ರಿಸಲ್ಟ್ ಬರೋದಕ್ಕಿಂತ ಗೂಗಲಲ್ಲಿ ವೆಬ್ಸೈಟ್ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ವೆಬ್ಸೈಟ್ ಲೋಡ್ ಆಗೋದೇ ಜಾಸ್ತಿ ಆಗೋಗಿದೆ. ರಿಫ್ರೆಶ್ ಬಟನ್ ಜಾಸ್ತಿ ವರ್ಕ್ ಆಗೋಗ್ಬಿಟ್ಟಿರುತ್ತೆ ಅನ್ಸುತ್ತೆ. ಸೊ ಆ ಥರ ಇವ್ರು ಮಾಡಿದ್ದಾರೆ. ಸೊ ಇವತ್ತು ನಿಮಗೆ ಫುಲ್ ಕ್ಲಾರಿಟಿ ಕೊಡ್ತೀನಿ ಯಾವತ್ತು ರಿಸಲ್ಟ್ ಬರುತ್ತೆ. ಸೊ ಅಧಿಕಾರಿಗಳಿಂದ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಯಾವಾಗ ರಿಸಲ್ಟ್ ಬರುತ್ತೆ ಅಂತ. ಸೊ ಇವತ್ತು ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಇದೇ ಥರ ಅಪ್ಡೇಟ್‌ಗೋಸ್ಕರ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ವಾಟ್ಸ್ಆಪ್ ಚಾನೆಲ್ ಕೂಡ ಇದೆ, ಅಲ್ಲೂ ಫಾಲೋ ಮಾಡ್ಕೊಳ್ಳಿ. ಓಕೆನಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಯಲ್ ಆಗಿ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ಸೊ ನಮ್ಮ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ KSEAB ಅವರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಮೊದಲು ನಮಗೆ ಏನು 7ನೇ ತಾರೀಕು ಬಿಡ್ತೀವಿ ಅಂತ ಹೇಳ್ಬಿಟ್ಟು ಸಖತ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಬಿಟ್ರು. ಏನಪ್ಪಾ ಅಂದ್ರೆ ನಮ್ಮ ಹುಡುಗರಂತೂ ಫುಲ್ ಕಾಯ್ಕೊಂಡು ಕೂತಿದ್ರು 7ನೇ ತಾರೀಕು ಯಾವತ್ತು ಬರುತ್ತೆ. ಆಮೇಲೆ ಅವ್ರು ತುಂಬಾ ಚೆನ್ನಾಗಿ ಬರ್ದಿದ್ರು ಕೂಡ, ಎಷ್ಟೇ ಚೆನ್ನಾಗಿ ಬರ್ದಿದ್ರು ಕೂಡ ಭಯದಲ್ಲೇ ಅವರು ರಿಸಲ್ಟ್ ಅಂತ ಬಂದ್ರೆ ಎಂಥವ್ರಿಗೆ ಆಗ್ಲಿ, ಎಂಥ ಟಾಪರ್‌ಗೆ ಆಗ್ಲಿ ಕೂಡ ಭಯ ಅನ್ನೋದು ಬರುತ್ತೆ. ಚೆನ್ನಾಗಿ ಬರ್ದಿದ್ರು ಭಯ, ಚೆನ್ನಾಗಿ ಬರ್ದಿಲ್ಲ ಅಂದ್ರೂ ಭಯ. ಸೊ ಏಪ್ರಿಲ್ 7ನೇ ತಾರೀಕಂತೂ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿ ತುಂಬಿದ್ರು. ಬಟ್ ಆಗ್ಲಿಲ್ಲ. ಕೊಡ್ಲೂ ಇಲ್ಲ. ಏನೇನೋ ಹೇಳಿದ್ರು. ಏನೋ ಟೆಕ್ನಿಕಲ್ ಇಶ್ಯೂ, ಆಮೇಲೆ ಏನೋ ಎವ್ಯಾಲ್ಯೂಯೇಷನ್. ಎಷ್ಟೊಂದು ಜನ ಏನಂತಿದ್ರು ಅಂದ್ರೆ ಎವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿ ಹೋಗಿದೆ ಅಂತ. ಕೆಲವೊಬ್ರು ಹೇಳ್ತಾರೆ ಎವ್ಯಾಲ್ಯೂಯೇಷನ್ ಇನ್ನೂ ಏನೋ ಲಾಸ್ಟ್ ಸ್ಟೇಜಲ್ಲಿ ಇತ್ತು, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಲ್ಲಿ ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ, ಸೊ ಏನು ಇವಾಗ ಅಷ್ಟೊಂದು 7,00,000 ಜನ ಬರ್ದಿರ್ತಾರೆ. ಅಷ್ಟೊಂದೆಲ್ಲ ರಿಸಲ್ಟು ನೀಟಾಗಿ ಅಪ್ಲೋಡ್ ಆಗಬೇಕು. ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೆ, ಟೆಕ್ನಿಕಲ್ ಇಶ್ಯೂಸ್ ಇಲ್ಲದೆ ಅಪ್ಡೇಟ್ ಆಗಬೇಕು, ಅಪ್ಲೋಡ್ ಆಗಬೇಕು ಅಂದರೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆನಾ? ಸೊ ಅದರಿಂದ ಡಿಲೇ ಆಗ್ತಿದೆ. ಅದೇನು ವಾಟ್ಸಪ್ಪಲ್ಲಿ ಹೋಗಿ ಸ್ಟೇಟಸ್ ಹಾಕೋತಾರಣ ಅಷ್ಟು ಈಸಿ ಅಂತ ಅಂದ್ಕೊಳ್ತಾ, ಈಸಿ ಆಗತ್ತಾ ಅಷ್ಟೊಂದು? ಇಲ್ಲ ಅಲ್ವಾ? ಅಷ್ಟು ಜನ ಸ್ಟೂಡೆಂಟ್ಸು ನೀಟಾಗಿ ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ದಿರ ಹಾಕಬೇಕು ಅಂದರೆ ಯೆಸ್, ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆನಾ? ಸೊ ಏನಪ್ಪಾ ಅಂದ್ರೆ ಫೈನಲ್ ಆಗಿ ಹೇಳಬೇಕು ಅಂದ್ರೆ ಏಪ್ರಿಲ್ 9ನೇ ತಾರೀಕು ರಿಸಲ್ಟ್ ಬರೋದು ಕನ್ಫರ್ಮ್. ಓಕೆನಾ? ಸೊ ಯಾವ ಎಲೆಕ್ಷನ್ ಆದ್ರೂ ಇಲ್ಲಿ, ಎಲೆಕ್ಷನ್ ಇದ್ರೂ ಕೂಡ ಒಫಿಷಿಯಲ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನಂತ ಅಂದ್ರೆ 9ನೇ ತಾರೀಕು ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ. ರಿಸಲ್ಟ್ ರಿಲೀಸ್‌ಗೆ ಯಾವುದೇ ಎಲೆಕ್ಷನ್ ಪ್ರಾಬ್ಲಮ್ ಇಲ್ಲ. ಸೊ ಟೆನ್ಷನ್ ಬೇಡ. ಸೊ ಏಪ್ರಿಲ್ 8 ಅಂದ್ರೆ ನಾಳೆ ಕೂಡ ಬರೋದಿಲ್ಲ. ಸೊ 9ನೇ ತಾರೀಕು ಆಲ್ಮೋಸ್ಟ್ ಕನ್ಫರ್ಮ್. ಯಾಕಂದ್ರೆ ಅವ್ರ ಕಡೆಯಿಂದನೇ ಒಫಿಷಿಯಲ್ ಆಗಿ ಹೇಳಿರೋದ್ರಿಂದ ಏಪ್ರಿಲ್ 9ನೇ ತಾರೀಕು ನಾವು ಎಕ್ಸಾಕ್ಟ್ ರಿಸಲ್ಟ್ ಡೇಟ್‌ನ ನಾವು ಎಕ್ಸ್‌ಪೆಕ್ಟ್ ಮಾಡ್ಬೋದು. ಓಕೆನಾ? ಸೊ ಈಗ ಕೇಳಿ. ನೋಡಿ ಏನಂದ್ರೆ, ಸೊ ರಿಸಲ್ಟ್ ಅಂದ್ರೆ ನಿಮ್ಮ ಲೈಫ್ ಅಂತೂ ಕಂಪ್ಲೀಟ್ ಅಲ್ಲೇ ಎಲ್ಲ ಹೊರ್ಟೋಯ್ತು ಅನ್ನೋ ಥರ ಅಲ್ಲ. ಸೊ ಇದು ಜಸ್ಟ್ ಒನ್ ಸ್ಟೆಪ್ ಮಾತ್ರ. ಓಕೆ. ಪಾಸ್ ಆದ್ರೆ ಮಸ್ತು. ಓಕೆನಾ? ಫೇಲ್ ಆದ್ರೂ ಕೂಡ ಏನ್ ಗೊತ್ತಾ? ಇಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತ ಅಂದ್ರೆ, ನೀವು ಫೇಲ್ ಆದ್ರೆ ಅಲ್ಲಿ ರಿಸಲ್ಟ್ ಶೀಟಲ್ಲಿ ಫೇಲ್ ಅಂತ ಕೊಡೋದಿಲ್ಲ. ಸೊ NC ಅಂದ್ರೆ ನಾಟ್ ಕಂಪ್ಲೀಟೆಡ್ ಅಂತ ಕೊಡ್ತಾರೆ. ಅಂದ್ರೆ ನಿಮಗೆ ಇನ್ನೂ ಒಂದು ಚಾನ್ಸ್ ಕೊಡ್ತಾರೆ ಎಕ್ಸಾಮ್ ಬರೆಯೋದಕ್ಕೆ ಅಲ್ವಾ? ಸೊ ಅಲ್ಲಿ ನೀವು ಪಾಸ್ ಆದ್ರೆ ಇಲ್ಲಿ ಪಾಸ್ ಅಂತ ಬರುತ್ತೆ. ಓಕೆನಾ? ಸೊ ಯಾವುದೇ ರೀತಿ ಇವಾಗ ಸದ್ಯಕ್ಕೆ ಬರುವಂತ ರಿಸಲ್ಟ್ ಅಲ್ಲಿ ಫೇಲ್ ಅನ್ನೋದು ತೋರ್ಸಲ್ಲ. ಸೊ ಟೆನ್ಷನ್ ತಗೊಳ್ಬೇಡಿ. ಅಕಸ್ಮಾತ್ ನೀವು ಚೆನ್ನಾಗಿ ಬರ್ದಿಲ್ಲ ಅಂದ್ರೂ ಕೂಡ, ಸೊ ನೆಕ್ಸ್ಟ್ ಇವಾಗ ಎಕ್ಸಾಮ್ ಬರುತ್ತೆ ಅಲ್ವಾ? ಸೊ ಅಲ್ಲಿ ಚೆನ್ನಾಗಿ ಮಾಡ್ಕೊಳ್ಳಿ. ಓಕೆನಾ? ಸೊ ಇಷ್ಟು ಹೇಳ್ತಾ, ಸೊ ಲೈಫಲ್ಲಿ ಇಂಪಾರ್ಟೆಂಟ್ ಏನು, ಇಂಪಾರ್ಟೆಂಟ್ ನಿಮ್ಮ ಎಫರ್ಟ್ಸ್, ಮಾರ್ಕ್ಸ್ ಅಲ್ಲ. ಓಕೆನಾ? ನೀವೆಷ್ಟು ಎಫರ್ಟ್ಸ್ ಹಾಕ್ತೀರಾ ಅನ್ನೋದು ಇಂಪಾರ್ಟೆಂಟ್. ಸೊ ನೀವೆಷ್ಟು ಎಫರ್ಟ್ಸ್ ಹಾಕ್ತೀರಾ ಅದೇ ತಕ್ಕಾಗಿ ಮಾರ್ಕ್ಸ್ ಬರುತ್ತೆ. ಓಕೆನಾ? ಸೊ ಆಮೇಲೆ ಇದೇ ತರ ನಿಮಗೆ ರಿಸಲ್ಟ್ ಅಪ್ಡೇಟ್ ಬೇಕು, ಮತ್ತೆ KCT ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಬೇಕು, ಕೌನ್ಸಿಲಿಂಗ್ ಸಪೋರ್ಟ್, ಮತ್ತೆ ಕೌನ್ಸಿಲಿಂಗ್ ಗೈಡೆನ್ಸ್, ಮತ್ತೆ ಸೊ ಯಾವುದೇ ರೀತಿ ಕಾಲೇಜ್ ಸೆಲೆಕ್ಷನ್ ಗೈಡೆನ್ಸ್, ಸೊ ಮುಂದೆ ಯಾವುದೇ ರೀತಿ ಕೌನ್ಸಿಲಿಂಗ್ ಪ್ರೋಸೆಸ್ ಅಲ್ಲಿ ಅಥವಾ ಮತ್ತೊಂದು ಬೇರೆ ಇನ್ಫಾರ್ಮೇಶನ್ ಬೇಕು ಅಂತ ಅಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇದೇ ತರ ನಾವು ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಮತ್ತೆ ನಮ್ಮ ವಾಟ್ಸ್ಆ್ಯಪ್ ಚಾನೆಲ್ ಕೂಡ ಇದೆ. ಸೊ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡ್ಕೊಳ್ಳಿ. ಸೊ ಏನೇ ಅಪ್ಡೇಟ್ ಬಂದ್ರು ಸಡನ್ ಆಗಿ ಅಲ್ಲಿ ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಅಪ್ಡೇಟ್ ಅಲ್ಲಿ ಆಟೋಮೆಟಿಕ್ ಕೊಟ್ಟಿರ್ತೀವಿ. ಮತ್ತೆ ರಿಸಲ್ಟ್ ಬಂದಿದ ತಕ್ಷಣ ಅಲ್ಲಿ ಲಿಂಕ್ ಇರುತ್ತೆ. ಲಿಂಕ್‌ನ ನೀವು ಪ್ರೆಸ್ ಮಾಡಿದ ತಕ್ಷಣ ಹೋಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಬಟನ್ ಅನ್ನೋದು ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಶೀಟ್ ಆಟೋಮೆಟಿಕ್ ಓಪನ್ ಆಗುತ್ತೆ. ಓಕೆನಾ? ಸೊ
ಆ ಡೈರೆಕ್ಟ್ ಲಿಂಕ್‌ನ ನಾವು ನಮ್ಮ ಒಂದು ವಾಟ್ಸ್ಯಾಪ್ ಚಾನಲಲ್ಲೇ ನಿಮಗೆ ತಕ್ಷಣ ಬಂದಿದ ತಕ್ಷಣ ನೀವು ಅಲ್ಲೇ ಅಪ್ಡೇಟ್ ಮಾಡ್ತೀವಿ. ಓಕೆನಾ? ಸೊ ಇಷ್ಟು ಹೇಳ್ತಾ ಯಾವುದೇ ರೀತಿ ಪ್ಯಾನಿಕ್ ಆಗೋಕೆ ಹೋಗ್ಬಿಡಿ. ಎಸ್ಪೆಷಲಿ ಏನ್ ಗೊತ್ತಾ? ಆಕ್ಚುಲಿ ನೀವು ರಿಸಲ್ಟ್ ಚೆಕ್ ಮಾಡ್ತಿರ್ಬೇಕಾದ್ರೆ ಸರ್ವರ್ ಎರರ್ ಬರುತ್ತೆ. ಅಂದ್ರೆ ಎಲ್ಲರೂ ಒಂದೇ ಸತಿ ಚೆಕ್ ಮಾಡ್ತಿರೋ ಕಾರಣ ಏನಾಗುತ್ತೆ, ಈ ಸರ್ವರ್ ಬಿಸಿ ಬರುತ್ತೆ. ಸೊ ಅವಾಗ ನೀವು ಟೆನ್ಷನ್ ಆಗಕ್ ಹೋಗ್ಬೇಡಿ. ಓಕೆನಾ? ಆರಾಮಾಗಿ ಕೂಲಾಗಿ ಒಂದು 10 ನಿಮಿಷ ಬಿಟ್ಕೊಂಡು ಚೆಕ್ ಮಾಡಿ. ಓಕೆನಾ? ಖಂಡಿತವಾಗ್ಲೂ ಓಪನ್ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಒಂದೇ ಸತಿ ನೀವು ಚೆಕ್ ಮಾಡ್ತಿರೋ ಕಾರಣ ಅದು ಆ ಥರ ಆಗುತ್ತೆ. ಓಕೆನಾ? ಅವಾಗ ನೀವು ಟೆನ್ಷನ್ ಆಗಕ್ಕೆ ಹೋಗ್ಬೇಡಿ. ಕೂಲ್ ಆಗಿರಿ. ಇವಾಗೂ ಅಷ್ಟೇ ಕೂಲ್ ಆಗಿರಿ. ಓಕೆನಾ? ಆಮ್, ರಿಸಲ್ಟ್ ಇವಾಗೆಲ್ಲ ಆಗಿದೆ. ರಿಸಲ್ಟ್ ಅಷ್ಟೇ ಬರ್ಬೇಕು. ನೀವಿವಾಗ ಏನೇ ಟೆನ್ಷನ್ ಮಾಡ್ಕೊಂಡ್ರು, ಏನೇ ಪ್ಯಾನಿಕ್ ಆದ್ರೂ ಹೋಗಿ ಚೇಂಜ್ ಮಾಡೋದಕ್ಕಾಗಲ್ಲ. ಅಲ್ವಾ? ಸೊ ಆರಾಮಾಗಿರಿ, ಕೂಲ್ ಆಗಿರಿ, ಒಳ್ಳೆ ರೀತಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಿ. ಓಕೆನಾ? ನೀವ್ ಯಾವ ತರ ಯೋಚನೆ ಮಾಡ್ತೀರಾ ಅದೇ ರೀತಿ ಎನ್ವಿರಾನ್ಮೆಂಟ್ ಕೂಡ ಸಪೋರ್ಟ್ ಮಾಡುತ್ತೆ. ಓಕೆ? ಆಲ್ವೇಸ್ ಆಕ್ಚುಲಿ ಇಂಥ ಟೈಮಲ್ಲಿ ನೀವು ಈ ಪ್ರಾಕ್ಟಿಕಲ್ ಆಗಿ ಮತ್ತೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಓಕೆನಾ? ಸೊ ಇಷ್ಟು ಹೇಳ್ತಾ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್.